ಹಾಯ್ ನಮಸ್ಕಾರ. ಇವತ್ತೊಂದು ಸ್ಮಾರ್ಟ್ ವಾಚ್ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಕಾಣ್ತಾ ಇದೆ ನಿಮಗೆ ಬೋಟ್ ಕಂಪನಿಯವರ ವೇವ್ ಫ್ಲೆಕ್ಸ್ ಕನೆಕ್ಟ್ ಅಂತ ಹೇಳಿ. ಇದ್ರದ್ದು ಪ್ರೈಸ್ ಏನಿದೆ, ಈ ಪ್ರೈಸ್ ರೇಂಜ್ಗೆ ಇದು ಓಕೆನಾ ಇಲ್ವಾ ಅನ್ನೋದು ನಾನು ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮಗೆ ಬಾಕ್ಸ್ ನೋಡೋಕೆ ಈ ರೀತಿ ಸಿಗ್ತಾ ಇದೆ. ನಮಗೆ ಬೋಟ್ ಕಂಪನಿಯ ಮೇಡ್ ಇನ್ ಇಂಡಿಯಾ ಬೈ ಇಂಡಿಯನ್ ಬ್ರ್ಯಾಂಡ್ ಅಂತ ಹೇಳಿ ವೇವ್ ಫ್ಲೆಕ್ಸ್ ಕನೆಕ್ಟ್ ಇದರ ಒಂದು ಮಾಡೆಲ್ ನೇಮ್ ಬಂದು ನಮಗೆ ಬಾಕ್ಸ್ನ ಕೆಳಭಾಗ ನೋಡಿದ್ರೆ ನಮಗೆ ನೋಡಿ ಈ ರೀತಿ ಸಿಗ್ತಾ ಇದೆ. ಬೋಟ್ 1 ಯೂನಿಟ್ 4 ಡಿಸ್ಪ್ಲೇ ಡೈಮೆನ್ಷನ್ ಬಂದು 4.64 ಸೆಂಟಿಮೀಟರ್ ಅಂತ ಹೇಳಿದ್ರೆ 1.83 ಇಂಚಿನ ಒಂದು HD ಡಿಸ್ಪ್ಲೇ. ಇದರ MRP ಪ್ರೈಸ್ ನೋಡಿ ಕಾಣ್ತಾ ಇದೆ ನಮಗೆ ಅಲ್ಲಿ 8,000 ರೂಪಾಯಿ ಅಂತ ಹೇಳಿ. ನೋಡೋಣ ಈ ಪ್ರೈಸ್ ರೇಂಜಿಗೆ ಅದು ಓಕೆ ಅಂತ ಚೆಕ್ ಮಾಡಿ ನೋಡೋಣ. ಬಾಕ್ಸ್ ನಮಗೆ ಸೈಡಲ್ಲಿ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ಹಿಂಭಾಗದಲ್ಲಿ ಕೆಲವು ಸ್ಪೆಸಿಫಿಕೇಷನ್ಸ್ ಸಹ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಇದರಲ್ಲಿ ಏನೆಲ್ಲ ಸ್ಪೆಸಿಫಿಕೇಷನ್ಸ್ ಇದೆ ಅಂತೇಳಿ ಸ್ವಲ್ಪ ಅವರು ಗ್ಲಾನ್ಸ್ ಕೊಟ್ಟಿದ್ದಾರೆ. ಕಾಣ್ತಾ ಇದೆ ಒಂದು IP68 ಒಂದು ವಾಟರ್ ರೆಸಿಸ್ಟೆಂಟ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ಅಂತ ಸ್ಪೆಸಿಫೈ ಮಾಡಿದರೆ ಪರವಾಗಿಲ್ಲ ಅಂತ ಅಂದ್ಕೊತೀನಿ ಪ್ರೈಸ್ ರೇಂಜ್ಗೆ. ಆ್ಯಕ್ಚುಯಲ್ ಪ್ರೈಸ್ ಬಂದಿದ್ರೆ ಒಂದು ಅವ್ರ MRP ಪ್ರೈಸ್ ಬಂದು 8,000 ರೂಪಾಯಿ ಅವರು ತೋರಿಸಿದ್ದಾರೆ. ಆದರೆ ಆ್ಯಕ್ಚುಯಲ್ ಪ್ರೈಸ್ ಬಂದಿದ್ದು ನಮಗೆ 1,500 ರೂಪಾಯಿಗೆಲ್ಲ ನಮಗೆ ಸಿಗುತ್ತೆ. ಬಾಕ್ಸ್ ಓಪನ್ ಮಾಡ್ತಿದ್ರೆ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ಬಾಕ್ಸ್ ಇನ್ನೇನು ಇಲ್ಲ. ಒಂದು ಪ್ಯಾಕಿಂಗು ಅಷ್ಟೇ ಚೆನ್ನಾಗಿದೆ ನಿಜವಾಗ್ಲೂ. ವಾಚ್ ನಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ವಾಚ್ ನೋಡಿ ಈ ರೀತಿ ಇದೆ. ಇದು ಬಂದು ಪಿಂಕ್ ಕಲರ್ನ ಒಂದು ವಾಚು ಲೇಡೀಸ್ಗೆ, ಓಕೆನಾ. ಅದು ಬಿಟ್ಟರೆ ನಮಗೆ ನೋಡಿ ಬಾಕ್ಸ್ ಕೆಳಗೆ ಆ್ಯಸ್ ಯೂಶುವಲ್ ಬೋಟ್ ಅವರ ಒಂದು ಆ್ಯಡ್ಸ್ನ ಒಂದು ಪೇಪರ್ಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಮತ್ತು ಇದು ಚಾರ್ಜಿಂಗ್ ಡಾಕ್ ಸಹ ನಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ನೋಡೋಣ ಇದು ಏನು ಮ್ಯಾಗ್ನೆಟಿಕ್ ಪವರ್ ಚಾರ್ಜಿಂಗ್ ಡಾಕಿಗೆ ಯಾವ ರೀತಿ ಇದೆ ಅಂತ ಹೇಳಿ. ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗೇ ಇದೆ, ಪರವಾಗಿಲ್ಲ ಅಂತಲೇ ಹೇಳ್ತೀನಿ. ಮತ್ತು ಅದು ಬಿಟ್ಟರೆ ನಮಗೆ ಆ್ಯಸ್ ಯೂಶುವಲ್ ಗೊತ್ತಿದೆ ನಮಗೆ ನೋಡಿ ಬೋಟ್ ಅವರು ಆ್ಯಡ್ಸ್ಗೋಸ್ಕರ ನೋಡಿ ಏನೆಲ್ಲ ಸ್ಟಿಕ್ಕರಿಂಗು ಕೆಲವ್ರಿಗೆ ಇಷ್ಟ ಆಗುತ್ತೆ, ಯೂಸ್ ಮಾಡ್ಕೋಬೋದು. ಅದು ಬಿಟ್ಟರೆ ಹೇಳಿದ್ನಲ್ಲ ಹ್ಯಾಟ್ಸ್ ಅವರ ಒಂದು ಎಕ್ಸಸರೀಸ್ ಎಲ್ಲ ಏನಿದೆ ಅದಕ್ಕೆ ಸಪ್ರೇಟ್ ಬುಕ್ಲೆಟ್ ಥರನೇ ಕೊಟ್ಬಿಟ್ಟಿದ್ದಾರೆ. ಅದು ಬಿಟ್ಟರೆ ನಮಗೆ ಬೋಟ್ ಕಡೆಯಿಂದ 1 ಇಯರ್ ಮ್ಯಾನುಫ್ಯಾಕ್ಚರಿಂಗ್ ವ್ಯಾರಂಟಿ QR ಕೋಡ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದನ್ನು ನಾವು ಸಾಫ್ಟ್ವೇರ್ ಆನ್ಲೈನ್ ಮುಖಾಂತರನೇ ನಾವು ರಿಜಿಸ್ಟರ್ ಮಾಡ್ಕೊಬೋದು. ಮತ್ತು ಥ್ಯಾಂಕ್ ಯು ನೋಟ್ಸ್, ಥ್ಯಾಂಕ್ ಯು ಕಾರ್ಡ್ ಒಂದು ಕೊಟ್ಟಿದ್ದಾರೆ, ರಾಕ್ ಇನ್ ಇಂಡಿಯಾ ಅಂಥೇಳಿ. ಇದೆಲ್ಲ ಆದಮೇಲೆ ನಮಗೆ ಯೂಸರ್ ಮ್ಯಾನ್ಯಲ್ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಎಲ್ಲ ಅಂತ ಇದರಲ್ಲಿ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಇಲ್ಲಿ ಒಂದು ಬೋಟ್ನ ಆ್ಯಪ್ ಕೂಡ ಇಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ನೋಡೋಣ ಇದನ್ನೆಲ್ಲ ಸೈಡ್ಗಿಟ್ಟು ನಮ್ಮ ಸ್ಮಾರ್ಟ್ ವಾಚ್ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ ನಮಗೆ ಸ್ಮಾರ್ಟ್ ವಾಚ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದರ ಒಂದು ಏನಿದೆ ಒಂದು ಫಿಸಿಕಲ್ ವ್ಯೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಹೇಳೋದಲ್ಲ ನಾನು 1.83 ಇಂಚಿನ ಒಂದು HD ಡಿಸ್ಪ್ಲೇ, ಇದು AMOLED ಡಿಸ್ಪ್ಲೇ ಅಲ್ಲ. ಮತ್ತು ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಮಗೆ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಇದೆ. ಮತ್ತು ಒಂದು 10 ನಂಬರ್ಸ್ನ ನಾವು ಇದರಲ್ಲಿ ಕಾಂಟ್ಯಾಕ್ಟ್ಸ್ನ ನಾವು ಸೇವ್ ಮಾಡ್ಕೋಬೋದು. ಅದು ಸ್ಮಾರ್ಟ್ ವಾಚಲ್ಲೇ ನಾವು ಸೇವ್ ಮಾಡ್ಕೋಬೋದು. ಇದು ಆನ್ ಆಗೋಷ್ಟೊತ್ತಿಗೆ ನಾನು ಕೆಲವು QR ಕೋಡ್ನ ಸ್ಕ್ಯಾನ್ ಮಾಡ್ಕೊಂಬಿಡೋಣ ಒಂದೇ ಸರಿ. ಅದನ್ನು ಸೆಟಪ್ ಮಾಡೋ ಅಷ್ಟೊತ್ತಿಗೆ ನಾನು ಅದನ್ನು ಔಟರ್ ವ್ಯೂ ಎಲ್ಲ ನಾನು ನಿಮಗೆ ಫಿಸಿಕಲ್ ವ್ಯೂ ಎಲ್ಲ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಮತ್ತು ಇದರ ಒಂದು ಡಿಸೈನ್ ಏನಿದೆ ಇದು ಬಂದು ಪ್ರೀಮಿಯಂ ಮೆಟಲ್ ಡಿಸೈನ್. ಇದು ನೋಡಿ ಕಾಣ್ತಾ ಇದೆ, ಈ ಪಿಂಕ್ ಕಲರೆಲ್ಲ ಕಾಣ್ತಾ ಇದೆ ನೋಡಿ, ಇದೆಲ್ಲ ಪ್ರೀಮಿಯಂ ಮೆಟಲ್ ಡಿಸೈನ್, ಇದು ಪ್ಯೂರ್ಲಿ ಮೆಟಲ್. ಇದು ಒಂದು ಒಳ್ಳೆಯ ವಿಷಯ ಈ ಪ್ರೈಸ್ ರೇಂಜ್ಗೆ ನಿಜವಾಗ್ಲೂ. ಮತ್ತು ಈ ಒಂದು ಸ್ವಿಚ್ ಏನಿದೆ ರೊಟೇಟಬಲ್ ಸ್ವಿಚ್ ಮತ್ತು ಪವರ್ ಆನ್ ಆಫ್ ಸ್ವಿಚ್, ಇದರಲ್ಲೂ ಕಾಣ್ತಾ ಇದೆ ಬೋಟ್ ಅವರೊಂದು ಸಿಂಬಲ್ ಕಾಣ್ತಾ ಇದೆ ನಿಮಗೆ. ಮತ್ತು ಈ ಸಿಲಿಕಾನ್ ರಬ್ಬರ್ ಏನಿದೆ ನಮಗೆ ಸ್ಟ್ರಿಪ್ಸ್ ಇದು ನೋಡಿ ಕಾಣ್ತಾ ಇದೆ ನೋಡಿ, ನಿಮಗೆ ತುಂಬ ಫ್ರೆಂಡ್ಲಿ ಅಂತಲೇ ಹೇಳ್ತೀನಿ, ಸ್ಕಿನ್ ಫ್ರೆಂಡ್ಲಿ ಅಂತ ಅನ್ಕೊತೀನಿ. ಮತ್ತು ಇದು ಡಿಟ್ಯಾಚಬಲ್ ಒಂದು ಸ್ಟ್ಯಾಪ್ಸ್ ಇದನ್ನು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಲೇಡೀಸ್ಗೆ ನಿಜವಾಗ್ಲೂ ಈ ಒಂದು ಕಲರ್ ಏನಿದೆ ನಿಜವಾಗ್ಲೂ ಲೇಡೀಸ್ಗೆ ಸಖತ್ ಸೂಟಬಲ್ ಆಗುತ್ತೆ, ಚೆನ್ನಾಗಿ ಲುಕ್ಕಾಗೂ ಇರುತ್ತೆ ಕೈಗೆ.
ಹಾಗಾಗಿ ಮತ್ತು ನಮಗೆ ಹಿಂಭಾಗ ಸ್ಮಾರ್ಟ್ ವಾಚ್ನ ಹಿಂಭಾಗ ನಾವು ನೋಡೋದಾದರೆ ಕೆಲವು ಸೆನ್ಸರ್ಸ್ ಕಾಣುತ್ತೆ. ಮತ್ತು ಇದು ಒಂದು ಚಾರ್ಜಿಂಗಿಂದ ಒಂದು ಪಾಯಿಂಟ್ ಇದು ಒಂದು IP68 ವಾಟರ್ ರೆಸಿಸ್ಟೆಂಟ್ ಪ್ರೂಫ್ ಇದೆ ಇದರಲ್ಲಿ, ಮತ್ತು ಡಸ್ಟ್ ಪ್ರೂಫ್ ಇದೆ. ಇದು ಒಂದು ಒಳ್ಳೆಯ ವಿಷಯ. ಮತ್ತು ಇದರಲ್ಲಿ ಕೆಲವೆಲ್ಲ ವಿಚಾರ ನಿಮಗೆಲ್ಲ ಗೊತ್ತಿದೆ. ಕಾಲ್ ಫಂಕ್ಷನ್ಸ್ ಇದೆ, ಮತ್ತು ಸ್ಲೀಪಿಂಗ್ ಅಲರ್ಟ್ ಇದೆ, ಮಾನಿಟ್ರಿಂಗ್ ಮಾಡುತ್ತೆ. ಮತ್ತು ಕೆಲವೆಲ್ಲ ನಾರ್ಮಲ್ ಎಲ್ಲ ಸ್ಮಾರ್ಟ್ ವಾಚಲ್ಲಿರೋ ಥರನೇ ನೋಡೋಣ. ವೆನ್ ಯು ಕನೆಕ್ಟ್ ಮೆನಿ ಫೀಚರ್ಸ್ ಆರ್ ಅವೈಲೇಬಲ್, ಆರ್ ಯು ಶೋರ್ ಯು ವಾಂಟ್ ಟು ಕಂಟಿನ್ಯೂ. ಕಾಣ್ತಾ ಇದೆ ನೋಡಿ ನಮಗೆ, ಇದು ವಾಚ್ ಫೇಸ್. ಇದು ನಮಗೆ ಈ ವಾಚ್ ಫೇಸ್ ಬೇಕಾ, ಈ ವಾಚ್ ಫೇಸ್ ಎಷ್ಟು ವಾಚ್ ಫೇಸ್ ಇದೆ ಇನ್ಬಿಲ್ಟಲ್ಲೇ ನೋಡ್ಬೋಣ. 1 2 3 4 ಬೋಟಲ್ಲಿ ನಮಗೆ ಕೇವಲ ಬರೀ 4 ವಾಚ್ ಫೇಸ್ ಮಾತ್ರ ನೋಡೋಕ್ಕೆ ಸಿಗ್ತಾ ಇದೆ. ಇದೊಂದು ಕಲರು ಜಿಂಗಾಲಾಲ ಥರ ಇದೆ. ನಾವು ಲೆಫ್ಟ್ ಕಡೆಯಿಂದ ಸ್ವೈಪ್ ಮಾಡಿದ್ರೆ ನಮಗೆ ನೋಟಿಫಿಕೇಷನ್ಸ್ ನೋಡೋಕ್ಕೆ ಸಿಗುತ್ತೆ. ಮೇಲಿಂದ ಸ್ವೈಪ್ ಮಾಡಿದ್ರೆ ನಾರ್ಮಲ್ ಕೆಲವೆಲ್ಲ ಆಪ್ಷನ್ಸ್ ಇದೆ. ಎಲ್ಲ ಬ್ಲೂಟೂತ್ನ ಆಫ್ ಮಾಡೋದಾಗಲಿ, ಒಂದು ಫೈಂಡ್ ಮೊಬೈಲ್, ಮತ್ತು ಒಂದು ಲೈಟ್ ಅಂತೇಳಿದ್ರೆ LED ನಮಗೆ ಬ್ರೈಟ್ನೆಸ್ ಜಾಸ್ತಿ ಬರುತ್ತೆ. ಮತ್ತು ಕಾಲ್ ಆಪ್ಷನ್ ಆನ್ ಆಫ್ ನಾವಿರಲ್ಲೇ ಮಾಡ್ಕೋಬೋದು, ಪೇರಿಂಗ್ ಸಹ. ಮತ್ತು ಸೆಟ್ಟಿಂಗ್ಸ್ನ ಒಂದು ಆಪ್ಷನ್ ಕೂಡ ನಮಗೆ ಇಲ್ಲೇ ನೋಡೋಕ್ಕೆ ಸಿಗುತ್ತೆ. ಸೆಟ್ಟಿಂಗ್ಸಲ್ಲಿ ಫಸ್ಟ್ ಒಂದು ಬ್ರೈಟ್ನೆಸ್ ಇದೆ. ನಿಮಗೆ ನೀವು ಬೇಕಾದರೆ ಬ್ರೈಟ್ನೆಸ್ ಜಾಸ್ತಿ ಸಹ ನೀವು ಮಾಡ್ಕೋಬೋದು. ಅದು ಬಿಟ್ಟರೆ ಟೈಮ್ ಔಟ್ ಇದೆ. ಟೈಮ್ ಔಟ್ ಎಷ್ಟು 10 ಸೆಕೆಂಡ್ಸ್ಗೆ ನಾವು ಟೈಮ್ ಔಟ್ನ ಇಟ್ಕೊಂಡಿದ್ದೀವಿ. ಮತ್ತು ವಾಚ್ ಫೇಸಸ್ಸು ಆ್ಯಸ್ ಯೂಶುವಲ್ ನೋಡಿದ್ರಲ್ಲ, ಬರೀ 4 ಫೇಸ್ ಮಾತ್ರ ನೋಡೋಕ್ಕೆ ಸಿಗುತ್ತೆ. ವೈಬ್ರೇಷನ್ ಸಹ ನಾವು ಇಲ್ಲೇ ವೀಕಾ, ನಾರ್ಮಲ್, ಸ್ಟ್ರಾಂಗ, ಇಲ್ಲ ಆಫ, ಅದನ್ನು ಬೇಕಾದ್ರೆ ನಾವಿಲ್ಲಿ ಸೆಟ್ ಮಾಡ್ಕೋಬೋದು. ಮತ್ತು ಟೈಮ್ ಸೆಟ್ ಮಾಡ್ಕೋಬೋದು. ಟೈಮು, ಡೇಟು, ಟೈಮು, ಫಾರ್ಮೆಟ್ ಇದೆಲ್ಲ ನಾವು ಸೆಟ್ ಮಾಡ್ಕೋಬೋದು. ಅದು ಬಿಟ್ಟರೆ ನಮಗೆ ಇಲ್ಲಿ ಅಬೌಟ್ ಇದೆ. ಅಬೌಟ್ ಅದರ ಒಂದು ಸಾಫ್ಟ್ವೇರ್ ವರ್ಷನ್ ಏನಿದೆ, ಕೆಲವರು ಅಪ್ಡೇಟ್ ಕೊಡ್ತಾರೆ, ಇನ್ನು ಕೆಲವರು ಅಪ್ಡೇಟ್ ಕೊಡೋದಿಲ್ಲ. ಮತ್ತು QR ಕೋಡ್ ಇದೆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೋಸ್ಕರ. ಮತ್ತು ರೀಸ್ಟಾರ್ಟ್ ಬ್ಲೂಟೂತ್ ಅಂತ ಇದೆ, ಪವರ್ ಆಫ್ ಮತ್ತು ರೀಸೆಟ್. ಇದು ನಮಗೆ ಇಷ್ಟು ಮಾತ್ರ ನಮ್ಗೆ ನೋಡೋಕ್ಕೆ ಸಿಗುತ್ತೆ. ಈಗ ನಿಮಗೆ ಕೆಳಗಿನ ಮೇಲಿಂದ ಕೆಳಗೆ ಸ್ಟ್ರೈಕ್ ಇದು ಮಾಡಿದ್ರೆ ನಾವು ಆ್ಯಕ್ಟಿವಿಟಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಆದರೆ ಇದರಲ್ಲಿ ನಮಗೆ ಆ್ಯಕ್ಟಿವಿಟಿ ಫುಲ್ಲು ಡೀಟೇಲ್ ಆ್ಯಕ್ಟಿವಿಟಿ ನೋಡೋಕ್ಕೆ ಸಿಗೋದಿಲ್ಲ. ಮತ್ತು ಹಾರ್ಟ್ ಮೆಷರಿಂಗ್ ಎಲ್ಲ ನಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಕಾಣ್ತಾ ಇದೆ ನೋಡಿ ಸೆನ್ಸರು. ನಾನು ಕೈನ ಇಟ್ಟಿದ್ದೀನಿ ಆ್ಯಕ್ಚುಲಿ, ನೋಡೋಣ ಮೆಷರಿಂಗ್ ಏನಾಗುತ್ತೆ, ಏನು ತೋರಿಸುತ್ತೆ ಅಂಥೇಳಿ. ಮೋಸ್ಟ್ಲಿ ಅದು ಕೈಗೆ ಹಾಕ್ಕೊಂಡ್ರೆ ಮಾತ್ರ ಏನಾದರೂ ತೋರಿಸುತ್ತಾ, ಇಲ್ಲ ತೋರಿಸ್ತಾ ಇದೆ ನೋಡಿ. ನಾನು ಕೈಗೆ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗಾಗಿ ಆ ಸೆನ್ಸರ್ ವರ್ಕ್ ಆಗ್ತಾ ಇದೆ. 56 beats per minute ಅಂತ ತೋರಿಸ್ತಾ ಇದೆ. ಅದು ಬಿಟ್ಟರೆ ನಮಗೆ ಪೇರ್ಡ್ ಆಗಿಲ್ಲ ಅಂತ ಹೇಳಿದ್ರೆ ಇದು ಬಂದು ವೆದರ್ ರಿಪೋರ್ಟ್ನ ಅದು ತೋರಿಸುತ್ತೆ. ಮತ್ತು ಮ್ಯೂಸಿಕ್ ಕಂಟ್ರೋಲ್ ನಾವಿಲ್ಲಿಂದನೇ ನಾವು ಸಹ ಮಾಡ್ಬೋದು. ಮತ್ತು ಇದು ಸ್ಲೀಪ್ ಮಾನಿಟರಿಂಗ್ ಇದು. ಅದು ಬಿಟ್ಟರೆ ನಮಗೆ ಈ ಕಡೆ ಸೈಡಿಂದ ಸ್ವೈಪ್ ಮಾಡಿದ್ರೆ ನಮಗೆ ಕೆಲವು ವರ್ಕೌಟ್ಸ್, ಕೆಲವು ಎಲ್ಲ ಆ್ಯಪ್ಸ್ ಇಲ್ಲೇ ನೋಡೋಕ್ಕೆ ಸಿಗುತ್ತೆ. ಆ್ಯಕ್ಚುಲಾಗಿ ಇದರಲ್ಲಿ ಆ್ಯಪ್ ಡ್ರಾಯರ್ ಅನ್ನೋದೆಲ್ಲ ನಮ್ಗೆ ಜಸ್ಟ್ ಇಷ್ಟು ಮಾತ್ರ ನಮಗೆ ನೋಡೋಕ್ಕೆ ಸಿಗುತ್ತೆ ನೋಡಿ. ಆ್ಯಪ್ಸಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ವರ್ಕೌಟ್ಸ್ ಇದೆ. ವರ್ಕೌಟ್ಸಲ್ಲಿ ಒಂದು 20+ ಏನೋ ವರ್ಕೌಟ್ಸ್ ಇದರಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಯೋಗ, ಬ್ಲಾ ಎಲ್ಲ ಸೈಕ್ಲಿಂಗ್ ಎಲ್ಲ ನಮ್ಗೆ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ರೆಕಾರ್ಡಿಂಗ್ ಕೂಡ ನಾವು ಮಾಡ್ಕೋಬೋದು. ಯಾವುದೇ ಒಂದು ವರ್ಕೌಟ್ ಮಾಡಿದ್ರೆ ಅಲ್ಲಿ ಇದರಲ್ಲಿ ಬಂದ್ಬಿಟ್ಟು ರೆಕಾರ್ಡ್ ಅಂತ ಮಾಡಿದ್ರೆ ನಾವು ಯಾವ ವರ್ಕೌಟ್ ನಾವು ಮಾಡ್ತಾಯಿದ್ದೀವೋ ನಾರ್ಮಲಾಗಿ ಡೈಲಿ ಮಾಡುವಂಥ ವರ್ಕೌಟ್ನ ಕೂಡ ನಾವಿಲ್ಲಿ ರೆಕಾರ್ಡ್ ಮಾಡ್ಕೋಬೋದು. ಅಂತ ಹೇಳಿದ್ರೆ ಎಷ್ಟು ಅವರ್ ಮಾಡ್ತೀವಿ, ಎಷ್ಟು ಕ್ಯಾಲೋರೀಸ್ ಬರ್ನ್ ಮಾಡ್ತೀವಿ ಎಲ್ಲ ರೆಕಾರ್ಡ್ ಆಗಿಬಿಡುತ್ತೆ ಇದರಲ್ಲೇ. ಮತ್ತು ಹಾರ್ಟ್ ರೇಟ್ ಕಾಣ್ತಾ ಇದೆ ನೋಡಿ. ಅದು ಬಿಟ್ಟರೆ ನಮಗೆ ಇದರಲ್ಲಿ ರೀಸೆಂಟ್ ಕಾಲ್ಸು, ಕಾಂಟ್ಯಾಕ್ಟು, ಡಯಲ್, ಬ್ಲೂಟೂತ್ ಕಾಲ್ ಆನ್ ಮಾಡಿಕೊಂಡ್ರೆ ನಮಗೆ ಬ್ಲೂಟೂತಿಂದ ಕಾಲ್ ಬರೋದು ನಮಗೆ ಗೊತ್ತಾಗುತ್ತೆ. ಅದು ಬಿಟ್ಟರೆ ನಮಗೆ ಸ್ಟ್ರೆಸ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಮತ್ತು SpO2 ಇದೆಲ್ಲರಿಗೂ ಗೊತ್ತಿದೆ. ಮತ್ತು ಆ್ಯಕ್ಟಿವಿಟಿ, ಡೈಲಿ ಆ್ಯಕ್ಟಿವಿಟಿ ಇದು ಬಂದು ಅಲ್ಲಿ ಕೇವಲ ನಾರ್ಮಲ್ ಸ್ಕ್ರೀನಲ್ಲಿ ಕೇವಲ ಇದು ಮಾತ್ರ ತೋರಿಸುತ್ತೆ. ನಿಮಗೆ ಇದು ಒಳಗೆ ಬಂತು ಅಂತ ಹೇಳಿದ್ರೆ ನಿಮಗೆ ಡೀಟೇಲ್ ಕಾಣುತ್ತೆ, ಪರ್ ಡೇಗೆ ಎಷ್ಟೆಲ್ಲ ನೀವು ಆ್ಯಕ್ಟಿವಿಟಿ ಯಾವ ರೀತಿ ಮಾಡ್ತಾಯಿದ್ದೀರಿ ಅಂತೇಳಿ. ಮತ್ತು ಇದು ಬಂದು ಬ್ರೀತಿಂಗ್ ಎಕ್ಸಸೈಸ್ ಮಾಡೋದಕ್ಕೆ. ಮತ್ತು ಕೆಲವು ನೋಟಿಫಿಕೇಷನ್ಸು ಇಲ್ಲೂ ಸಹ ನೋಡ್ಬೋದು. ನಮಗೆ ಸ್ಲೀಪ್ ಮಾನಿಟರಿಂಗ್ದು ಇಲ್ಲಿದೆ, ವೆದರ್ದು ಅಷ್ಟೇ. ಮತ್ತು ಅದು ಬಿಟ್ಟರೆ ನಮಗೆ ಅಲಾರಾಮ್ನ ನಾವು ಸೆಟ್ ಮಾಡ್ಕೋಬೋದು. ಒಂದು 3 ಅಲಾರಮ್ಸ್ ಗಂಟ ನಾವು ಸೆಟ್ ಮಾಡ್ಕೋಬೋದು. ಮತ್ತು ಸ್ಟಾಪ್ ವಾಚ್ ಇದೆ, ಟೈಮರ್ ಇದೆ, ಮ್ಯೂಸಿಕ್ ಕಂಟ್ರೋಲ್ ಇದೆ, ಕ್ಯಾಮ್ರಾ ಇದೆ.
ಮತ್ತು ಫೈಂಡ್ ಫೋನ್ ಇದೆ. ಇದನ್ನೆಲ್ಲ ನಾವು ಫೋನ್ಗೆ ನಾವು ಆ್ಯಕ್ಚುಲಿ ಬ್ಲೂಟೂತಿಂದ ನಾವು ಕನೆಕ್ಟ್ ಮಾಡ್ಕೊಂಬಿಟ್ಟ ಮೇಲೆ ನಮಗೆ ಅದೆಲ್ಲ ಕ್ಲಿಯರಾಗಿ ವರ್ಕ್ ಆಗುತ್ತೆ. ಮತ್ತು ಇದು ಸೆಟ್ಟಿಂಗ್ಸ್, ನಮಗೆ ಸೆಟ್ಟಿಂಗ್ಸ್ ಎಲ್ಲ ಆಗಲೇ ನಾನು ಹೇಳೋದಲ್ಲ, ಇಷ್ಟು ಮಾತ್ರ ಈ ವಾಚಲ್ಲಿ ನೋಡೋಕ್ಕೆ ಸಿಗ್ತಾಯಿದೆ. ತುಂಬ ಸಿಂಪಲ್ ಆಗಿದೆ. ಮತ್ತು ಬೋಟ್ ಆ್ಯಪ್ ಈ ಸ್ಮಾರ್ಟ್ ವಾಚ್ದು ಆ್ಯಪಲ್ಲಿಂದ ನಾನು ಇವಾಗ ಪೇರ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಪೇರ್ ಮಾಡಬೇಕಂತ ಅವರು ಸ್ಟೆಪ್ಸ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಕಾಣ್ತಾ ಇದೆ ನಿಮಗೆ, ಪೇರ್ ಆಗ್ತಾ ಇದೆ. ಇದು ಫ್ಲೆಕ್ಸ್ ಕನೆಕ್ಟ್ ಪೇರ್. ನನಗೆ ಇದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಕನೆಕ್ಟ್ ಮಾಡಿದ್ದೀನಿ. ಕಾಣ್ತಾ ಇದೆ ನೋಡಿ, ಫ್ಲೆಕ್ಸ್ ಕನೆಕ್ಟ್ ಅಂತ ಕನೆಕ್ಟ್ ಆಗಿದೆ. 71% ಬ್ಯಾಟ್ರಿ ತೋರಿಸ್ತಿದೆ ಮತ್ತು ಕನೆಕ್ಟೆಡ್ ಅಂತಲೂ ನಮಗೆ ತೋರಿಸ್ತಾ ಇದೆ. ಮತ್ತು ಕೆಲವೆಲ್ಲ ಆಗಲೇ ನಾನು ಹಾರ್ಟ್ ಬೀಟ್ನ ನಾನು ಚೆಕ್ ಮಾಡಿದ್ನಲ್ಲ, ಅದು ಕೂಡ ಇಲ್ಲಿ ಐಡೆಂಟಿಫೈ ಇದು ತೋರಿಸ್ತಾ ಇದೆ. ಮತ್ತು ಎಷ್ಟು ಫುಟ್ ಸ್ಟೆಪ್ಸು, ಎಷ್ಟು ಕ್ಯಾಲರಿ ಬರ್ನ್ ಆಗಿದೆ, ಎಷ್ಟು ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿದ್ದೀವಿ, ಎಷ್ಟು ಮಿನಿಟ್ಸ್ ತೊಗೊಂಡಿದ್ದೀವಿ ಆ್ಯಕ್ಟಿವಾಗಿ ಅನ್ನೋದನ್ನೆಲ್ಲ ನಮಗೆ ಇಲ್ಲೇ ನೋಡೋಕ್ಕೆ ಸಿಗ್ತಾ ಇದೆ. ನಮಗೆ ಕೆಲವು ನೋಡಿ ಎಲ್ಲ ಮಾನಿಟ್ರಿಂಗ್ ಇಲ್ಲೇ ನಮ್ಗೆ ನೋಡೋಕ್ಕೆ ಸಿಗುತ್ತೆ. ಇದರ ಒಂದು ಯೂಸರ್ ಇಂಟರ್ಫೇಸ್ ನಿಮಗೆ ಕಾಣ್ತಾ ಇದೆಯಲ್ಲ. ಮತ್ತು ಇಲ್ಲಿ ಬರೋಣ, ಗೋಲ್ ಸೆಟ್ಟಿಂಗ್ಸು ಮತ್ತು ಯುವರ್ ಪ್ರೊಫೈಲ್ ಅಂತ ಹೇಳಿದ್ರೆ ನಮ್ಮದು ನೇಮು ಎಲ್ಲ ಗೊತ್ತಿದೆಯಲ್ಲ ನಿಮಗೆ. ಆ ರೀತಿ ನಮ್ಮದು ನೇಮ್ ಆಗಲಿ, ನಮ್ಮ ವೆಯ್ಟ್ ಆಗಲಿ, ನಮ್ಮ ಹೈಟ್ ಆಗಲಿ ಎಲ್ಲ ನಾರ್ಮಲ್ ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟರೆ ಅದು ಎಷ್ಟು ಗೋಲ್ ಸೆಟ್ ಮಾಡಬೇಕು ಅಂತ ಅದು ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ಅದು ಬಿಟ್ಟರೆ ನಮಗೆ ಇದರಲ್ಲಿ ಫ್ಲೆಕ್ಸ್ ವಾಚ್ ಇದಕ್ಕೆ ಹೋಗೋಣ. ವಾಚ್ ಸೆಟ್ಟಿಂಗ್ಸ್ಗೆ ಹೋದರೆ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ಮತ್ತು ವಾಚ್ ಫೇಸಸ್ ಫಸ್ಟಲ್ಲೇ ನಮಗೆ ವಾಚ್ ಫೇಸಸ್ನ ನೋಡೋಕ್ಕೆ ಸಿಗ್ತಾಯಿದೆ. ಇದು ಬಂದು ನಾರ್ಮಲ್ 3 ವಾಚ್ ಫೇಸಸ್ ಏನಿದೆ, ಇದು ಬಂದು ನಾರ್ಮಲ್ ವಾಚ್ ಫೇಸು. ಮತ್ತು ಕ್ಲೌಡ್ ಬೇಸ್ ವಾಚ್ ಫೇಸ್ಗೆ ಹೋದರೆ ನಮಗೆ ಇಷ್ಟೊಂದು ವಾಚ್ ಫೇಸ್ 100+ ವಾಚ್ ನೋಡಿ. ಕ್ಲೌಡ್ ಬೇಸ್ಡ್ ವಾಚ್ ಫೇಸಸ್ ನಮಗೆ ಇಷ್ಟೊಂದು ನೋಡೋಕ್ಕೆ ಇಲ್ಲಿ ಸಿಗ್ತಾಯಿದೆ. ನಮಗೆ ಎಲ್ಲ ಸಿಂಪಲ್ ಆಗಿದೆ ತುಂಬ. ಆ್ಯಕ್ಚುಲಿ ವಾಚ್ ಫೇಸಸ್ಸು ಕಾಣ್ತಾ ಇದೆಯಲ್ಲ ನಿಮಗೆ. ಫಸ್ಟ್ ಇಷ್ಟೊಂದು ಇರಲಿಲ್ಲ ಆ್ಯಕ್ಚುಲಾಗಿ. ಬೋಟ್ ಸ್ಟ್ರೋಮ್ ಅವೆಲ್ಲ ಬಂತಲ್ಲ ಸ್ಮಾರ್ಟ್ ವಾಚು, ಅದರಲ್ಲೆಲ್ಲ ಇಷ್ಟೊಂದೆಲ್ಲ ವಾಚ್ ಫೇಸಸ್ ನಮ್ಗೆ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ಈ ನಡುವೆ ತುಂಬಾ ಬೋಟ್ ಕಂಪ್ನಿಯವರು ಸಿಕ್ಕಾಪಟ್ಟೆ ವಾಚ್ ಫೇಸಸ್ನ ನೀಡ್ತಾ ಇದ್ದಾರೆ ಕ್ಲೌಡ್ ಇದರಲ್ಲಿ. ಮತ್ತು ಫೇವ್ರೇಟಲ್ಲಿ ಹೋಗ್ಬಿಟ್ಟು ನಾವು ಬೇಕಾದರೆ ಕಸ್ಟಮ್ ವಾಚ್ ಫೇಸ್ನ ನಾವು ಇದು ಮಾಡ್ಕೊಬೋದು. ಮತ್ತು ಫೇವ್ರೇಟಲ್ಲಿ ಕೂಡ ನಾವು ಆ್ಯಡ್ ಮಾಡ್ಕೋಬೋದು. ಯಾವ ರೀತಿ ಬೇಕಾದರೂ ನಮಗೆ ಬ್ಯಾಕ್ಗ್ರೌಂಡ್ ಆಗಲಿ ಮತ್ತು ಟೈಮ್ ಆಗಲಿ, ಎಲ್ಲಿಗೆ ಬೇಕು ನೋಡು, ಯಾವ ಕಲರ್ ಬೇಕು ಅನ್ನೋದನ್ನೆಲ್ಲ ನಾವು ಕಸ್ಟಮೈಸ್ ಮಾಡ್ಕೋಬೋದು ನಾವು ವಾಚ್ ಫೇಸ್ನ. ಇಷ್ಟು ನಮಗೆ ವಾಚ್ ಫೇಸಲ್ಲಿ ನೋಡೋಕ್ಕೆ ಸಿಗುತ್ತೆ. ಮತ್ತು ಜನರಲಲ್ಲಿ ಹೋದರೆ ಜನರಲ್ ಸೆಟ್ಟಿಂಗ್ಸು 24 hours ಟೈಮ್ ಫಾರ್ಮೆಟ್ ಬೇಕಾ ನಮಗೆ, ನಮಗೆ ವೆದರ್ ಬಂದು ಸೆಂಟಿಗ್ರೇಟಲ್ಲಿ ಬೇಕಾ, ವೇಕ್ ಗೆಸ್ಚರ್ ಬೇಕಾ, ಆಟೋಮೆಟಿಕ್ ಹಾರ್ಟ್ ರೇಟ್ ಡಿಟೆಕ್ಷನ್ ಮಾಡಬೇಕಾ, ಲೋ ಹಾರ್ಟ್ ರೇಟ್ ಅಲರ್ಟ್ ನಾವು ಸೆಟ್ ಮಾಡ್ಕೋಬೋದು. ಇದೆಲ್ಲ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಅಂತ ಹೇಳಿದ್ರೆ ಇದು ಒಂದು ನಮಗೆ ಏನಂತಾರೆ ಮೆಡಿಕಲ್ ಡಿವೈಸ್ ಥರ ಎಲ್ಲ ನಾವು ಇದನ್ನು ಇದು ಮಾಡ್ಕೋಬಾರ್ದು. ಆ್ಯಕ್ಚುಲಾಗಿ ನಾರ್ಮಲಾಗಿ ಯೂಸ್ ಮಾಡಬೇಕಷ್ಟೇ. ಇದರಿಂದನೇ ನಾವು ನೋಡಿ ನಮ್ಮ ಇಷ್ಟೊಂದು ಅಲಾರಾಮ್ ಸೆಟ್ ಮಾಡ್ಕೋಬೋದು. ನೋಡಿ ಒಂದು 10 ಅಲಾರಾಮ್ಸ್ ಏನಾದರೂ ನಾವು ಸೆಟ್ ಮಾಡ್ಕೋಬೋದು. ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಅಲರ್ಟ್ಸ್ ಆಗಲಿ, ಮತ್ತು ನೋಡಿ ಸೆಡಿಮೆಂಟ್ರಿ ಅಲರ್ಟ್ ಇದೆ, ಗೋಲ್ ರಿಮೈಂಡರ್ ಇದೆ, ಮತ್ತು ಆ್ಯಪ್ ನೋಟಿಫಿಕೇಷನ್ಸ್ ಸಹ ನೋಡಿ ನಾವೆಲ್ಲ ಸೆಟ್ ಮಾಡ್ಕೋಬೋದು. ಇದರಲ್ಲಿ ಎಲ್ಲ ಆನ್ ಮಾಡ್ಕೊಂಡಿದ್ದೀನಿ. ಮತ್ತು ಫ್ರಿಮ್ವೇರ್ ಅಪ್ಡೇಟ್ ಅಂತ ಇದೆ. ಆಲ್ರೆಡಿ ಇದು ಲೇಟೆಸ್ಟ್ ವರ್ಷನಲ್ಲೇ ಇದೆ. ಮತ್ತು ಬ್ಲೂಟೂತ್ ಕಾಲಿಂಗ್ನ ನಾವಿಲ್ಲಿ ಸಿಂಕ್ನ ಕಾಂಟ್ಯಾಕ್ಟ್ ಇದು ಮಾಡಿಕೊಂಡು ನಮ್ಗೆ ಯಾವ್ದು ಫೇವ್ರೇಟ್ಸ್ ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಅದು ಬಿಟ್ಟರೆ ನಿಮಗೆ ಫೈಂಡ್ ವಾಚ್ ಆಪ್ಷನ್ ಇದೆ ನೋಡಿ, ಕಾಣ್ತಾ ಇದೆ ನೋಡಿ, ಐ ಆಮ್ ಹಿಯರ್ ಅಂತೇಳಿ ವಾಚ್ ಇಲ್ಲಿ ಅಸೈನ್ ಮಾಡ್ತಾಯಿದೆ. ಅದು ಬಿಟ್ಟರೆ ಮತ್ತು ವೈಬ್ರೇಷನ್ ಮೋಡ್ ಏನಿದೆ, ಇದು ವೀಕ್ ನಾರ್ಮಲ್ ಆಗಲೇ ತೋರಿಸುತ್ತಲ್ಲ ಅದೇ ಇದು. ಮತ್ತು ವೇರ್ ಡಿಟೆಕ್ಷನ್ನು ಲೆಫ್ಟಲ್ಲಿ ವೇರ್ ಮಾಡ್ತೀರಾ, ರೈಟ್ ಕೈಯಲ್ಲಿ ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡಲ್ಲಿ ಅಥವಾ ರೈಟ್ ಹ್ಯಾಂಡಲ್ಲಿ, ಯಾವ ಹ್ಯಾಂಡಲಲ್ಲಿ ನಾವು ಇದು ಮಾಡ್ಕೊತೀವೋ ಆ ಕೈಯಲ್ಲಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಕೆಲವರು ರೈಟ್ ಹ್ಯಾಂಡ್ಗೂ ಕೆಲವರು ಹಾಕ್ಕೊತಾರೆ, ಹಾಗಾಗಿ ಅದನ್ನು ಕೂಡ ಇಲ್ಲಿ ನಾವು ಸೆಟ್ ಮಾಡ್ಕೋಬೋದು. ಮತ್ತು ಅದು ಬಿಟ್ಟರೆ ನಮಗೆ ಡಿಸ್ಕನೆಕ್ಟ್ ನಾವಿಲ್ಲೇ ಬೇಕಾದರೆ ವಾಚನ್ನು ಡಿಸ್ಕನೆಕ್ಟ್ ಮಾಡ್ಬೋದು. ಮತ್ತು ಅಬೌಟ್ ವಾಚ್ ಇದೆ ಮತ್ತು ರೀಸೆಟ್ ವಾಚ್ ಇದೆ. ಇಷ್ಟು ಮಾತ್ರ ನಮಗೆ ಇದರಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಕೆಲವು ನಾರ್ಮಲ್ ಸೆಟ್ಟಿಂಗ್ಸ್ ಇಷ್ಟೇ ಇರೋದು. ಈ ವಾಚ್ದ ಒಂದು ಯೂಸರ್ ಇಂಟರ್ಫೇಸ್ ತುಂಬ ಸಿಂಪಲ್ಲಾಗಿ ಓಕೆನೇ ಅಂತ ಹೇಳ್ತೀನಿ. ತುಂಬ ಏನೋ ಯತ್ವ ಆ ಥರ ಏನೂ ಇಲ್ಲ, ಓಕೆ ಅಂತ ಹೇಳ್ತೀನಿ ನಿಜವಾಗ್ಲೂ. ಓಕೆ, ಈಗ ಬೋಟ್ ಹಬ್ ಅಂತೇಳಿ ಇದರ ಒಂದು ಆ್ಯಪ್ ಹೆಸರು. ನನಗೆ ಯೂಸರ್ ಇಂಟರ್ಫೇಸ್ ಓಕೆ ಅನ್ನಿಸ್ತು. ಮತ್ತು ವಾಚು ಸಹ
ಈ ಪ್ರೈಸ್ ರೇಂಜ್ಗೆ ಬ್ಯಾಟ್ರಿ ಬಂದು 10 ಡೇಸ್ ಅವರು ಕೊಟ್ಟಿದ್ದಾರೆ. 10 ಡೇಸ್ ಒಂದು 7 ದಿನದಿಂದ 10 ದಿನ ಗಂಟೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ವಿತೌಟ್ ಬ್ಲೂಟೂತ್ ಕಾಲಿಂಗ್ ಏನಾದ್ರು ನಾವು ಎನೇಬಲ್ ಮಾಡಿಕೊಂಡ್ರೆ ಕೇವಲ ಒಂದು 2 ಡೇಸ್ ಅಂತ ಅವ್ರು ಕೊಟ್ಟಿದ್ದಾರೆ. ಒಂದು ದಿನ ಬರೋದು ಡೌಟ್ ಅನಿಸುತ್ತೆ ನನಗೆ, ಒಂದು ದಿನ ಬರುತ್ತೆ. ಯಾಕಂತ ಹೇಳಿದ್ರೆ ನಾರ್ಮಲ್ ಐಫೋನ್ ಸ್ಮಾರ್ಟ್ ವಾಚ್ಗಳಾಗಲಿ ಅವೆಲ್ಲನೂ ಅಷ್ಟೇ ನಾರ್ಮಲಾಗಿ ಒಂದು ದಿನ ಬರುತ್ತೆ ವಿತ್ ಬ್ಲೂಟೂತ್ ಕಾಲಿಂಗ್ ಏನೋ. ಮತ್ತು ನೋಡಿ ಇದು ವೆದರ್ ರಿಪೋರ್ಟ್ ಎಲ್ಲ ಕ್ಲೀನಾಗಿ ತೋರಿಸ್ತಾ ಇದೆ ನೋಡಿ, ಒಂದು 3 ದಿನದ್ದು ನಮಗೆ ಇಲ್ಲಿ ತೋರಿಸುತ್ತೆ. ಇದರ ಒಂದು ಪೀಕ್ ಬ್ರೈಟ್ನೆಸ್ ಏನಿದೆ ಇದೂ ಅಷ್ಟೇ ಒಂದು ಲೆವೆಲಿಗೆ ಚೆನ್ನಾಗೇ ಇದೆ. ನೀವು ಆಚೆ ಬಿಸಿಲಲ್ಲೂ ಸಹ ನೀವು ತೊಗೊಂಡೋಗಿ ನೋಡಿದ್ರೆ ನಿಮಗೆ ಬ್ರೈಟ್ನೆಸ್ಸು ನಿಮಗೆ ಒಂದು ಚೆನ್ನಾಗಿ ನೋಡೋಕ್ಕೆ ಸಿಗುತ್ತೆ. ಒಂದು 550 ನಿಟ್ಸ್ ಬ್ರೈಟ್ನೆಸ್ಸು ಇದು ಹೊಂದಿದೆ. ಹಂಗಾಗಿ ನಿಮಗೆ ಬಿಸಿಲು ಸಹ ನಿಮಗೆ ಚೆನ್ನಾಗಿ ವ್ಯೂ ಆಗುತ್ತೆ ನಿಮಗೆ. ಇದರಲ್ಲಿ ನೋಡಿ ನಮಗೆ ಈ ಒಂದು ಸ್ಮಾರ್ಟ್ ವಾಚಲ್ಲಿ ಮೈಕ್ ಸಹ ನೋಡೋಕ್ಕೆ ಇಲ್ಲಿ ಸಿಗ್ತಾ ಇದೆ ನೋಡಿ, ಮೈಕ್. ಮತ್ತು ಇಲ್ಲಿ ಸ್ಪೀಕರ್ಸ್ ಗ್ರಿಲ್ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಒಂದು ಸ್ಪೀಕರ್. ಇದು ಈ ವಾಚ್ ನಿಮ್ಗೆ ಹೆಂಗೆ ಅನಿಸ್ತು? ಇದು ಆ್ಯಕ್ಚುಲಿ ಪಿಂಕ್ ಕಲರ್ ಲೇಡೀಸ್ ವಾಚ್ ಅಂತಲೇ ಹೇಳ್ತೀನಿ, ಲೇಡೀಸ್ಗೋಸ್ಕರ ಇದು ಬುಕ್ ಮಾಡಿದೆ. ಹಾಗಾಗಿ ಇದು ಲೇಡೀಸ್ ವಾಚು. ಕೆಲವು ಸಬ್ಸ್ಕ್ರೈಬರ್ಸ್ ಬರೀ ಜೆಂಟ್ಸ್ ವಾಚೇ ಇದು ನೀವು ಅನ್ಬಾಕ್ಸ್ ಮಾಡ್ತೀರಾ, ಲೇಡೀಸ್ ವಾಚು ಅನ್ಬಾಕ್ಸ್ ಮಾಡಿ ಅಂತ ಹೇಳಿದ್ರು. ಅದೇ ಥರನೇ ಯಾರಿಗೋ ರಿಕ್ವೈರ್ಮೆಂಟ್ ಇತ್ತು, ಹಾಗಾಗಿ ನಾನು ಪರ್ಚೇಸ್ ಮಾಡಿದ್ದು 1500 ರುಪೀಸ್ಗೆ. ಇದು ಈ ಲೇಡೀಸ್ ವಾಚ್ ಅಂತ ಹೇಳಿದ್ರೆ ಇದರಲ್ಲಿ ಜೆಂಟ್ಸ್ ಕೂಡ ಇದೆ. ಬೆಲ್ಟ್ ಕಲರ್ ಚೇಂಜ್ ಆಗಿದ್ದಕ್ಕೆ ಇದು ನಾನು ಲೇಡೀಸ್ ವಾಚ್ ಅಂತ ಯಾಕೆ ಹೇಳಿದರೆ ಪಿಂಕ್ ಎಲ್ಲ ಲೇಡೀಸ್ ಜನ ತುಂಬ ಯೂಸ್ ಮಾಡ್ತಾರೆ. ಹಾಗಾಗಿ ಈ ಲೇಡೀಸ್ ವಾಚ್ ನಿಮಗೆ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ? ನಿಮಗೆ ಆ್ಯಕ್ಚುಲಾಗಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ತಪ್ಪಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿಲ್ಲ, ಕೆಲವರು ಎಲ್ಲ ವ್ಯೂವರ್ಸ್ಗೆ ಹೇಳ್ತಾ ಇದ್ದೀನಿ, ತುಂಬ ಜನ ವ್ಯೂ ಮಾಡ್ತಿದ್ದೀರಾ ವೀಡಿಯೋಸ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಖರ್ಚಾಗೋದಿಲ್ಲ, ನಮಗೆ ಮೋಟಿವೇಟ್ ಆಗುತ್ತೆ, ಇನ್ನೂ ಕೆಲವು ಪ್ರಾಡಕ್ಟ್ಸ್ನ ಅನ್ಬಾಕ್ಸ್ ಮಾಡ್ಬೋದು ಅಂತ ಹೇಳಿ ಮೋಟಿವೇಟ್ ಆಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ, ಅಲ್ಲಿವರೆಗೂ ಬಾಯ್.